ವೆಲ್ಕಮ್ ಬ್ಯಾಕ್ ಟು ದೀಪುಗೌಡ ಯೂಟ್ಯೂಬ್ ಚಾನಲ್. ಇನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಾ ಹಾಗೆ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಸಪೋರ್ಟ್ ಮಾಡಿ. ಸ್ಕಿಪ್ ಮಾಡದೆ ಕೊನೆ ತನಕ ವಿಡಿಯೋನ ನೋಡಿ. ಏನಪ್ಪ ಇವತ್ತಿನ ವಿಡಿಯೋ ಅಂದರೆ, ನಾನು ನಮ್ಮ ಹಸ್ಬೆಂಡ್ ಇಬ್ಬರು ಸೇರಿಕೊಂಡು ಒಂದು ರೆಸಿಪಿನ ಶೇರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ನನಗೆ ಹೆಲ್ಪ್ ಮಾಡೋಕ್ಕೆ ಬರ್ತಾರೆ. ಫೈನಲ್ ಆಗಿ ಏನು ರೆಸಿಪಿ ಅಂದರೆ, ಇದು ಏನು ಒಣಗಿದ ಅವರೆಕಾಳು ಸಾಂಬಾರು, ಮೊಟ್ಟೆ ಹಾಕ್ಬಿಟ್ಟು ಯಾವ ರೀತಿ ಮಾಡೋದೇನು ಅಂತ ತೋರಿಸ್ಕೊಡ್ತೀನಿ. ಬನ್ನಿ ಸ್ಟಾರ್ಟ್ ಮಾಡೋಣ ವಿಡಿಯೋ. ಹಾಯ್ ಮಾಡು, ಹೆಲ್ಪ್ ಮಾಡ್ತೀರಾ? ಓಕೆ ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ. ವಾಯ್ಸ್ ಓವರ್ ಕೊಡ್ತೇನೆ, ವಿಡಿಯೋನ ಮಾಡಬೇಕು ಫುಲ್ ಓನ್ ವಾಯ್ಸಲ್ಲೇ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಯಾವ ರೀತಿ ಹೋಗುತ್ತೆ ಏನೋ ಅಂತ ಗೊತ್ತಿಲ್ಲ. ಫಸ್ಟು ಮೊಟ್ಟೆ ಬೇಯಿಸೋಕೆ ಇಟ್ಕೊಳ್ಳೋಣ ಬನ್ನಿ. ತುಂಬ ಜೋರು ಮಳೆ, ಬನ್ನಿ ತೋರಿಸ್ತೀನಿ ಯಾವ ರೀತಿ ಇದೆಯೇನೋ ಅಂತ. ಫ್ರೆಂಡ್ಸ್, ಫಸ್ಟ್ ಮೊಟ್ಟೆನ ಬೇಯಿಸೋಕೆ ಇಟ್ಕೊಂಡು ಒಂದು 15 ಮೊಟ್ಟೆ ತೊಗೊಂಡಿದ್ದೀನಿ. ಯಾಕಂದರೆ ನಮ್ಮ ಹಸ್ಬೆಂಡ್ ಅವ್ರ ಅಕ್ಕ, ಬಾವ, ಅವ್ರ ಮಗಳು ಎಲ್ರಿಗೂ ಇಲ್ಲೇ ಅಡುಗೆ ಮಾಡ್ತಾಯಿದ್ದೀನಿ. ಅದಕ್ಕೆ ಒಂದು 15 ಮೊಟ್ಟೆ ತೊಗೊಂಡಿದ್ದೀನಿ. ನೋಡಿ ಫ್ರೆಂಡ್ಸ್, ಫುಲ್ ಮಳೆ, ಜೋರು ಮಳೆ ಫ್ರೆಂಡ್ಸ್, ಫುಲ್ ಜೋರು ಮಳೆ. ಸುಭಿಕ್ಷಾ ಎಲ್ಲೋಗಿದೆ ಇಷ್ಟೊತ್ತು? ಹಾಯ್ ಮಾಡು. ನೋಡಿ ಫ್ರೆಂಡ್ಸ್, ಇದನ್ನು ಒಣಗಿದ ಅವರೆಕಾಳನ್ನ ತೊಳೆದು ಚೆನ್ನಾಗಿ ಇಟ್ಕೊಂಡಿದ್ದೀನಿ. ಫಸ್ಟು ನೆನೆಸ್ಬೇಕು, ಒಣಗಿಸ್ಬಿಟ್ಟು ಸ್ವಲ್ಪ ಹೊತ್ತು ನೆನೆ ಹಾಕಿಟ್ಬಿಟ್ಟು ಚೆನ್ನಾಗಿ ವಾಶ್ ಮಾಡ್ಕೊಂಡು ಇವಾಗ ಒಗ್ಗರಣೆಗೆ ಫಸ್ಟು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ. ಮೊಟ್ಟೆ ಬೇಯಿಸೋಕೆ ಇಟ್ಟಿದ್ದೀನಿ. ಇವ್ರು ಬಂದಿಲ್ಲಿ ಕೊಬ್ಬರಿ ತಗೊಳ್ತಾ ಇದ್ದಾರೆ. ಬನ್ನಿ ಇವಾಗ ನಡಿ ಆ ಕಡೆಕ. ಫ್ರೆಂಡ್ಸ್ ತೊಳಿತಾ ಇದ್ದಾರೆ. ಚೆನ್ನಾಗಿ ವಾಶ್ ಮಾಡಿಕೊಡು. ಮಾತಾಡ್ಬೇಕಪ್ಪ ವಿಡಿಯೋದಲ್ಲಿ. ಓಯ್, ನೀನು ಹೆಂಗೈತೆ ಗೊತ್ತಾ? ಚೆನ್ನಾಗಿ ವಾಶ್ ಮಾಡಿಕೊಂಡು ಒಗ್ಗರಣೆಗೆ ಇಟ್ಕೊಳ್ಳೋಣ ಬನ್ನಿ ಫ್ರೆಂಡ್ಸ್. ಒಂದು ಕುಕ್ಕರ್ನ ತೊಗೊಂಡಿದ್ದೀನಿ. ಇವಾಗ ಇದರಲ್ಲಿ ಆಯಿಲ್ ಹಾಕ್ಕೊಳ್ಳೋಣ. ಆಯಿಲ್ ಹಾಕ್ಕೊಂಡಿದ್ದೀನಿ. ನೆಕ್ಸ್ಟು ಸಾಸಿವೆ ಹಾಗೆ ಕರಿಬೇವನ್ನ ಆ್ಯಡ್ ಮಾಡಿಕೊಂಡು ಈರುಳ್ಳಿನ ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ. ಚಿಟಪಟ ಇವಾಗ ಆನಿಯನ್ನ ಆ್ಯಡ್ ಮಾಡ್ಕೊಳ್ತೀವಿ. ನೆಕ್ಸ್ಟು ಕರಿಬೇವು. ಫ್ರೆಂಡ್ಸ್ ನೋಡಿ, ಇಲ್ಲಿ ಸ್ವಲ್ಪ ಗರಂ ಮಸಾಲ ಹಾಗೂ ಅರಿಶಿನ ಹಾಗೆ ನೆಕ್ಸ್ಟು ಸಾಲ್ಟ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಎಣ್ಣೆಯಲ್ಲಿ ಫ್ರೈ ಆಗಬೇಕು. ಒಂದು 2-3 ಮಿನಿಟ್ಸ್ ಚೆನ್ನಾಗಿ ಫ್ರೈ ಆಗಿ ನೀರೆಲ್ಲ ಬಿಟ್ಕೊಬೇಕು. ಆಮೇಲೆ ಮಸಾಲೆನ ಆ್ಯಡ್ ಮಾಡೋಣ. ನೋಡಿ, ಚೆನ್ನಾಗಿ ಫ್ರೈ ಆಗಬೇಕು. ಇಲ್ಲಿ ಮೊಟ್ಟೆ ಬೇಯ್ತಾ ಇದೆ. ಚೆನ್ನಾಗಿ ಸ್ಮೆಲ್ ಬರ್ತಾ ಇದೆ. ಹಸಿ ಒಂಥರ ಕಾಳ್ದು ಒಣಗಿಸಿರ್ತೀರಲ್ಲ, ಅದ್ರದ್ದೆಲ್ಲ ಸ್ಮೆಲ್ ಹೋಗಿ ಒಂಥರ ಒಳ್ಳೆ ಸ್ಮೆಲ್ ಬರ್ತಾ ಇದೆ. ಇವಾಗ ಇದಕ್ಕೆ ಮಸಾಲೆನ ಆ್ಯಡ್ ಮಾಡೋಣ. ಫಸ್ಟು ಒಂದು ಅರ್ಧ ಚಿಪ್ಪಷ್ಟು ತೆಂಗಿನಕಾಯಿನ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಬರೋಣ. ನೋಡಿ ಫ್ರೆಂಡ್ಸ್, ಇಲ್ಲಿ ಕಳ್ಳೆಪಪ್ಪು ಸ್ವಲ್ಪ ಆ್ಯಡ್ ಮಾಡ್ಕೊಂಡು, ಯಾಕಂದರೆ ಸಾಂಬಾರು ತಿಕ್ಕಾಗಿರಲಿ ಅಂತ. ಹಾಗೆ ಇಲ್ಲಿ ಸ್ವಲ್ಪ ಅರಿಶಿನ ಆ್ಯಡ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಬಂದುಬಿಟ್ಟು ಬೆಳ್ಳುಳ್ಳಿ, ಚಕ್ಕೆ ಹಾಗೆ ಲವಂಗ ಒಂದು 7 ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಚೆನ್ನಾಗಿ ವಾಶ್ ಮಾಡ್ಕೊಂಡು ಒಂದು ಸ್ವಲ್ಪ. ನೋಡಿ ಫ್ರೆಂಡ್ಸ್, ಒಂದು ದೊಡ್ಡ ಸೈಜ್ ಈರುಳ್ಳಿ, ಒಂದು ದೊಡ್ಡ ಸೈಜ್ ಟೊಮೊಟೊ ತೊಗೊಂಡಿದ್ದೀನಿ. ಇದನ್ನು ರುಬ್ಬಕ್ಕೆ ಹಾಕ್ಕೊಬೇಕು. ಫ್ರೆಂಡ್ಸ್, ಇಲ್ಲಿ ಧನಿಯಾ ಪೌಡರು ಹಾಗೆ ಚಿಲ್ಲಿ ಪೌಡರ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಚಿಲ್ಲಿ ಪೌಡರ್ 1 ಟೇಬಲ್ ಸ್ಪೂನ್ ಅಷ್ಟು, ಧನಿಯಾ ಪೌಡರು ಒಂದು 4-5 ಟೇಬಲ್ ಸ್ಪೂನ್ ಅಷ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ. ಇದು ಜಾಸ್ತಿ ಕ್ವಾಂಟಿಟಿ ಅಲ್ವಾ, ಅದಕ್ಕೆ ನೀವು ನೋಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ. ಬನ್ನಿ ಇವಾಗ ಫೈನಲಾಗಿ ಇದನ್ನು ಪೇಸ್ಟ್ ಮಾಡ್ಕೊಂಬರೋಣ. ಫೈನಲಾಗಿ ಪೇಸ್ಟು ಯಾವ ರೀತಿ ಆಗಿದೆ, ಮಸಾಲೆ ರೆಡಿ ಆಗಿದೆ. ಬನ್ನಿ ಇವಾಗ ಸ್ಟಾರ್ಟ್ ಮಾಡೋಣ ಸಾಂಬಾರಿಗೆ. ನೋಡಿ ಫ್ರೆಂಡ್ಸ್, ಫೈನಲಾಗಿ ನೀರು ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡಿದೆ ನಾನು. ನಿಮ್ಗೆ ಎಷ್ಟು ಕ್ವಾಂಟಿಟಿ ಬೇಕೋ ಅಷ್ಟನ್ನ ಇದು ಮುದ್ದೆ ಸಾಂಬಾರ್ಗೂ, ಚಪಾತಿ, ದೋಸೆ ಏನು ಬೇಕೋ ಯೂಸ್ ಮಾಡ್ಕೋಬೋದು. ಬಟ್ ಅದೇ ನಾನು ಮುದ್ದೆ ಅನ್ನಕ್ಕೆ ಎಷ್ಟು ಬೇಕೋ ಅಷ್ಟು ಕ್ವಾಂಟಿಟಿ ನೋಡಿಕೊಂಡು ನೀರನ್ನ ಆ್ಯಡ್ ಮಾಡಿಕೊಂಡು ಒಂದು 3 ವಿಸಿಲ್ ಕೂಗಿಸ್ಕೊಂಡು ಆಮೇಲೆ ಸಿಗ್ತೀನಿ ಫ್ರೆಂಡ್ಸ್. ಇವಾಗ ಲಿಟ್ ಕ್ಲೋಸ್ ಮಾಡೋಣ. ಒಂದು 3 ವಿಸಿಲ್ ಕೂಗಿಸ್ಕೊಂಡು ನೋಡ್ಕೊಬೇಕು ಸಾಲ್ಟು ಖಾರ ಎಲ್ಲ ಎಷ್ಟು ಬೇಕೋ ಆ್ಯಡ್ ಮಾಡಿಕೊಂಡು ಇವಾಗ ಲಿಟ್ ಕ್ಲೋಸ್ ಮಾಡ್ತಾಯಿದ್ದೀನಿ ಫೈನಲಾಗಿ. ಇಲ್ಲಿ ಮಳೆ ಜೋರಾಗಿ ಬೀಳ್ತಾ ಇದೆ ಅಂದ್ಬಿಟ್ಟು ನೋಡಿ ಹೆಂಗೆ ನೋಡ್ತಾ ಇದ್ದಾರೆ. ಸಿಕ್ಕಾಪಟ್ಟೆ ಮಳೆ. ಹೇಳಿ ತೋರ್ಸೋಣ.
ಮನೆ ಮುಂದೆ ನೋಡಿ ಫ್ರೆಂಡ್ಸ್ ಯಾವ ರೀತಿ ನೀರಿದೆ. ಏನು ಸುಭಿಕ್ಷಾ ಮನೆ ಮುಂದೆ ಇರೋದು? ಮಳೆ, ಸಿಕ್ಕಾಪಟ್ಟೆ ಮಳೆ ಎಲ್ಲ. ಇಲ್ಲೆಲ್ಲ ಜೋರು ಗಾಳಿ ಮಳೆ, ಆದ್ರೂ ಬಿಸಿ ಕಡಿಮೆನೇ ಆಗ್ತಾ ಇಲ್ಲ. ಫ್ರೆಂಡ್ಸ್ ಹೆಲ್ಪ್ ಮಾಡ್ಕೊಡಿ ಅಂತ ಹೇಳಿದ್ನಲ್ವಾ, ಬಂದಿಲ್ಲಿ ಮಗು ಇಟ್ಕೊಂಡು ಕೂತ್ಕೊಂಡಿದ್ದಾರೆ. ಓಕೆ ರೆಡಿ ಆಗ್ತಾ ಇದೆ, ನಾನೇನು ರೋಬೋ ಅಲ್ಲ. ಸುಭಿಕ್ಷಾ ಯಾವತ್ತು ಮಳೆ ನೋಡಿಲ್ಲ? ಏನು ಚೆನ್ನಾಗಿ ಕುತ್ಕೊಂಡ್ಬಿಟ್ಟಿದ್ರು. ಹಾಯ್ ಮಾಡು ಬಂಗಾರಿ, ಹಾಯ್ ಮಾಡು, ಹಾಯ್ ಹೇಳು, ಹಾಯ್ ಬಂಗಾರಿ. ಮುತ್ತ ಕೊಡಮ್ಮ, ಫ್ಲೈಂಗ್ ಕೀಸ್ ಕೊಟ್ಬಿಡು. ಫ್ಲೈಂಗ್ ಮೊಟ್ಟೆನ ಬಿಡಿಸ್ಕೊಡ್ತಾವ್ರೆ, ಬೇಗ ಬೇಗ ಬಿಡಿಸು. ಓಯ್ ಮಾತಾಡಬೇಕು ವಿಡಿಯೋಸ್ ಅವ. ಹಾಡೆಲ್ಲ ಹೇಳ್ಬೇಡ, ಫೇಮಸ್ ಆಗೋಗ್ಬಿಡ್ತೀಯಾ. ಇದು ಏನು ಬೇಗ ಬೇಗ ಮೊಟ್ಟೆ ಬಿಡಿಸ್ಕೊಟ್ಬಿಟ್ರೆ ಬನ್ನಿ ಫ್ರೆಂಡ್ಸ್, ಮೊಟ್ಟೆ ಬಿಡಿಸೋಣ. ನೋಡಿ ತುಂಬ ಬೆಂದುಬಿಟ್ಟಿದೆ, ಇದು ಈ ಥರ ಬರ್ತಾ ಇದೆ. ಬಡಿ ಮಗಂದು ಸರಿಯಾಗಿ ಬರ್ತಾ ಇಲ್ಲ. ಫ್ರೆಂಡ್ಸ್ ಇವ್ರೇನು ಯಾವಾಗೂ ಹೆಲ್ಪ್ ಮಾಡಿಕೊಡಲ್ಲ. ಇವತ್ತು ಮನೇಲೇ ಇದ್ದರು, ವಿಡಿಯೋ ಮಾಡ್ತಾ ಇದ್ದೆ, ಹಾಗೆ ಕರೆದೇ ಬಂದಿದ್ದಾರೆ. ಸಾಮಾನ್ಯಕ್ಕೆ ಇವ್ರು ಬರಲ್ಲ, ಫೋರ್ಸ್ಫುಲ್ಲಾಗಿ ಬಂದಿರೋದು. ಕಮೆಂಟ್ ಮಾಡಿ ಗೈಸ್, ಅವಾಗ ಅವರು ವಿಡಿಯೋಸ್ ಮಾಡ್ಬೋದೇನೋ ಗೊತ್ತಿಲ್ಲ. ಕಲ್ಯಾಣವಂತೆ ವರನ್ಯಾರು ಗೊತ್ತೇನೆ ಹೋಗೋಗಿಲೆ, ಶುಭ ಕೋರಿ ಹಾಡೋಣ ಬಾಕೋಗಿಲೆ. ಮಾಂಗಲ್ಯದಿಂದ ನಂಟಾದರು, ಮಾಂಗಲ್ಯದಿಂದ ನಂಟಾದರು, ಮನಸ್ಸೇರೋ ಮದುವೆಯನ್ನೇ ಸುಖದಿಂದರು. ಸರಿ ಆಯ್ತು, ಇವಾಗ ಏನು ಕಾಡಿದ್ದು ಸುಮ್ಮನೆ ಆಡ್ದ. ಇವಾಗ ನನಗೋಸ್ಕರ ನನ್ಗೆ ಯಾವ ಸಾಂಗ್ ಸೂಟ್ ಆಗುತ್ತೋ ಅದನ್ನ ಒಂದು ಹಾಡು ಪ್ಲೀಸ್ ನೋಡೋಣ. ಇದು ನಾನು ವಿಡಿಯೋಕ್ಕೆ ಹಾಕ್ತಾಯಿದ್ದೀನಿ, ಕ್ಲೀನಾಗಿ ಹಾಡು. ನಿನ್ನ ಮನ್ಸಿಗೆ ಏನು ಅನಿಸ್ತಿತ್ತು, ನನಗೆ ಯಾವ ಹಾಡು ಆಡಬೇಕೋ ಆ ಹಾಡನ್ನ ಹಾಡು. ನನಗೆ ಗೊತ್ತಿಲ್ಲ, ನೀನೇ ಹೇಳ್ಬೇಕು ಬೇಗ. ಯಾವ ಹಾಡಾದ್ರೂ ಪರವಾಗಿಲ್ಲ, ಬಟ್ ನನಗದು ಇದಾಗಿರಬೇಕು, ಒಂದಾಗಬೇಕು. ಕರೆಕ್ಟು ಅಂತ ನಿನ್ನ ಮನಸ್ಸಿಗೆ ಯಾವ ರೀತಿ ಅನಿಸುತ್ತೆ, ಯಾವ ಹಾಡು ನನಗೋಸ್ಕರ ಆಡಬೇಕು. ಒಂದು ಸುಮ್ಮನೆ ಹಂಗೆ ಆಡ್ಬಿಟ್ರೆ ಇಲ್ಲ, ನನಗೆ ಇಷ್ಟ ಆಗಿಲ್ಲ. ಗೈಸ್ ಇವರು ತುಂಬ ಚೆನ್ನಾಗಿ ಸಾಂಗ್ಸ್ನ ಆಡ್ತಾರೆ. ನಡೀತಾ ಇದೆ. ಇವಾಗ ನಾವು ಈ ಥರ ಫುಲ್ಲು ಎಷ್ಟು ಮೊಟ್ಟೆ ಹಾಕ್ತಿರೋ ಅದನ್ನೆಲ್ಲ ಈ ಥರ ಕಟ್ ಮಾಡಿಕೊಂಡು ಆ್ಯಡ್ ಮಾಡಬೇಕು. ಬನ್ನಿ ಫುಲ್ ಕಟ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಫೈನಲಾಗಿ ಎಲ್ಲ ಆ್ಯಡ್ ಮಾಡಿದ್ದೀನಿ. ಎಗ್ನ ಕಟ್ ಮಾಡಿಕೊಂಡು ನಿಮ್ಗೆ ಯಾವ ರೀತಿ ಬೇಕೋ ಆ ರೀತಿ ಹಾಕ್ಕೊಬೋದು. ಜಾಸ್ತಿ ಮಿಕ್ಸ್ ಮಾಡಬಾರ್ದು, ಯಾಕಂದರೆ ಎಲ್ಲ ಇದಾಗ್ಬಿಡುತ್ತೆ. ಸ್ವಲ್ಪ ಕುದ್ಮೇಲೆ ಆಫ್ ಮಾಡಿದ್ರೆ ಸಾಂಬಾರು ರೆಡಿ. ಫ್ರೆಂಡ್ಸ್ ಫೈನಲಾಗಿ ಮುದ್ದೆ ಸಾಂಬಾರು ರೆಡಿ ಆಯಿತು. ಮುದ್ದೆ, ದೋಸೆ, ಚಪಾತಿ, ಅನ್ನ ಜೊತೆ ಎಲ್ಲ ಚೆನ್ನಾಗಿರುತ್ತೆ, ತುಂಬ ಟೇಸ್ಟಿಯಾಗಿರುತ್ತೆ. ಒಂದ್ಸಲಿ ಟ್ರೈ ಮಾಡಿ ನೋಡಿ ಯಾವ ರೀತಿ ಬಂತು ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ. ಫ್ರೆಂಡ್ಸ್ ನೋಡಿ ಫೈನಲಾಗಿ ಎಲ್ಲ ಊಟ ಮಾಡ್ತಾಯಿದ್ದೀವಿ ಫ್ಯಾಮಿಲಿ ಜೊತೆ ಎಲ್ಲ ಕುತ್ಕೊಂಡು. ತಿಂದರೆ ಎಷ್ಟು ಒಂಥರ ಅದ್ರ ದಿನವೇ ಬೇರೆ ಸ್ಪೆಷಲ್ಲು. ಫ್ರೆಂಡ್ಸ್ ನೀವು ಒಂದ್ಸಲ ರೆಸಿಪಿನ ಟ್ರೈ ಮಾಡಿ ನೋಡಿ, ಯಾವ ರೀತಿ ಬಂತು ಏನು ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಪ್ಲೀಸ್ ಸಪೋರ್ಟ್ ಮಾಡಿ. ನಿಮ್ಮ ಒಂದು ಸಪೋರ್ಟ್ ಆ್ಯಂಡ್ ಲೈಕ್, ಶೇರ್, ಕಮೆಂಟ್ ನಮಗೆ ಒಂದು ವಿಡಿಯೋ ಮಾಡೋಕ್ಕೆ ಮೋಟಿವೇಟ್ ಆಗುತ್ತೆ ಅಂದ್ಕೊಂಡಿದ್ದೀನಿ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲವ್ ಯು ಲಾಟ್ಸ್. ಬಾಯ್ ಬಾಯ್.